ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನದ ಅಧಿದೇವತೆ ಹಾಸನಾಂಬೆಯ ಜಾತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ಹಾಸನಕ್ಕೆ ತೆರಳಲಿದ್ದಾರೆ. ಹಾಸನಾಂಬೆ ದೇವಿ ದರ್ಶನವನ್ನ ಪಡೆಯಲಿದ್ದಾರೆ. ಸಿಎಂಗೆ ಹಲವು ಸಚಿವರು, ಶಾಸಕರು ಸಾಥ್ ಕೊಡಲಿದ್ದಾರೆ. ಶುಕ್ರವಾರದಿಂದ ಭಕ್ತರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ನಿನ್ನೆ ಸಂಜೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬದವರ ಜೊತೆ ಹಾಸನಾಂಬೆ ದೇವಿಯ ದರ್ಶನ ಪಡೆದರು. ಡಿಕೆಶಿ ಕುಟುಂಬಕ್ಕೆ ಹಾಸನ ಜಿಲ್ಲಾಡಳಿತ ಪೂರ್ಣಕುಂಭ ಸ್ವಾಗತ ಕೋರಿತ್ತು. ಡಿಕೆಶಿ ಕುಟುಂಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಶಿವಲಿಂಗೇಗೌಡ ಮತ್ತು ಅಧಿಕಾರಿಗಳು ಭವ್ಯ ಸ್ವಾಗತ ಕೋರಿದರು. ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕ ಶಿವಲಿಂಗೇಗೌಡ ಹಾರ ಹಾಕಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದ ಬಳಿಕ ಮಾತನಾಡಿದ ಡಿಕೆಶಿ, ಕುಟುಂಬ ಸಮೇತ ಬಂದು ಹಾಸನಾಂಬೆ ದರ್ಶನ ಪಡೆದಿದ್ದೇವೆ. ಭಕ್ತನಿಗೂ ಭಗವಂತನಿಗೂ ವ್ಯವಹರಿಸುವ ಸ್ಥಳ ಅಂದ್ರೆ ಅದು ದೇವಾಲಯ. ಎಷ್ಟೇ ಕೆಲಸ, ನೋವು ಇದ್ರೂ 1 ನಿಮಿಷ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಸಿಗುತ್ತೆ. ಹಾಸನಾಂಬೆ ಎಲ್ಲರ ಆಸೆಯನ್ನ ಈಡೇರಿಸಲಿ, ಜನರಿಗೆ ಶಾಂತಿ ಕೊಡ್ಲಿ ಅಂತ ಹಾರೈಸಿದ್ದಾರೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಅಂತಿಮ ಹಂತವನ್ನು ತಲುಪಿದೆ. ರಾಜ್ಯದಲ್ಲಿ 80.75% ಸಮೀಕ್ಷೆ ಮುಕ್ತಾಯಗೊಂಡಿರುವಂಥದ್ದು. 14 ಜಿಲ್ಲೆಯಲ್ಲಿ 80%ಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿದೆ. ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಗತಿ ಸಾಧಿಸಿರುವಂತಹ ಜಿಲ್ಲೆ ಅದು ಚಿಕ್ಕಮಗಳೂರು. ಈವರೆಗೂ ಚಿಕ್ಕಮಗಳೂರಿನಲ್ಲಿ 91.92% ಸಮೀಕ್ಷೆ ಮುಕ್ತಾಯವಾಗಿದೆ. 17 ಜಿಲ್ಲೆಯಲ್ಲಿ 80% ಸಮೀಕ್ಷೆ ಆಗಿದೆ. ಬೆಂಗಳೂರು ನಗರದಲ್ಲಿ 79.76% ಸಮೀಕ್ಷೆ ಕಂಪ್ಲೀಟ್ ಆಗಿದೆ. ಯಾದಗಿರಿಯಲ್ಲಿ ಕೇವಲ 70% 70% ಸಮೀಕ್ಷೆ ಕಂಪ್ಲೀಟ್ ಆಗಿರುವಂಥದ್ದು. ಜಿಬಿಎ ವ್ಯಾಪ್ತಿಯಲ್ಲಿ 31.83% ಜಾತಿ ಗಣತಿ ಸಮೀಕ್ಷೆ ಆಗಿದೆ. ಇಂದಿನವರೆಗೂ ಜಿಬಿಎ ವ್ಯಾಪ್ತಿಯಲ್ಲಿ ಒಟ್ಟು 14,28,384 ಮನೆಗಳ ಸಮೀಕ್ಷೆ ಕಂಪ್ಲೀಟ್ ಆಗಿದೆ. ಇನ್ನು ಜಿಲ್ಲಾವಾರು ಪ್ರಗತಿ ಪರಿಶೀಲಿಸಿ ಸಮೀಕ್ಷೆ ಚುರುಕುಗೊಳಿಸಲಿಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. 80%ಕ್ಕಿಂತ ಕಡಿಮೆ ಸಮೀಕ್ಷೆ ನಡೆದಿರುವಂತಹ 14 ಜಿಲ್ಲೆಯಲ್ಲಿ ಸಮೀಕ್ಷೆ ಚುರುಕುಗೊಳಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಕ್ಟೋಬರ್ 18ರ ಒಳಗಾಗಿ ಸಮೀಕ್ಷೆ ಪೂರ್ಣಗೊಳಿಸಬೇಕು. ದಿನಾಂಕವನ್ನ ಮುಂದೂಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಬೆಂಗಳೂರಲ್ಲಿ ಜಾತಿ ಗಣತಿ ಕಾರ್ಯಕ್ಕೆ ಹಾಜರಾಗದ ಶಿಕ್ಷಕರ ವೇತನ ತಡೆ ಹಿಡಿಯಲು ಜಿಬಿಎ ನಿರ್ಧರಿಸಿದೆ. 2300 ಸಿಬ್ಬಂದಿ ಗಣತಿ ಕಾರ್ಯಕ್ಕೆ ಹಾಜರಾಗಿಲ್ಲ. ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ, ಇಲ್ಲದೇ ಇದ್ರೆ ವೇತನ ಕೊಡಲ್ಲ ಅಂತ ಜಿಬಿಎ ಮುಖ್ಯಸ್ಥ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆ ನೀಡಿದ್ದಾರೆ. ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ನಾಪತ್ತೆಯಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ನರಸಾಪುರ ಗ್ರಾಮಕ್ಕೆ ಸಮೀಕ್ಷೆಗೆ ತೆರಳಿದ್ದ ಕೆಬಿ ಹೊಸಹಳ್ಳಿ ಶಾಲೆಯ ಶಿಕ್ಷಕಿ ಅಖ್ತರ್ ಬೇಗಂ ನಾಪತ್ತೆಯಾಗಿದ್ದಾರೆ. ವೇಣಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಸರ್ಕಾರದ ಜಾತಿ ಜನಗಣತಿಗೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಿಲ್ಲೆ ಮಠದಲ್ಲಿ ನಡೆದಂತ ಬೇಡ ಜಂಗಮ ಸಮಾಜದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅವರು, ಕಾಂಗ್ರೆಸ್ ಸರ್ಕಾರ ವೀರಶೈವ ಲಿಂಗಾಯತ ಸಮಾಜವನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದೆ. ಶಾಸಕನಾಗಿ ಹೇಳ್ತೇನೆ, ವೀರಶೈವ ಲಿಂಗಾಯತ ಒಂದೇ, ಬೇರೆ ಬೇರೆ ಅಲ್ಲ. ಈ ಜಾತಿ ಗಣತಿಯಲ್ಲಿ ನಾನು ಭಾಗವಹಿಸಿಲ್ಲ. ಸರ್ಕಾರದ ಕೆಲಸಕ್ಕೆ ಧಿಕ್ಕಾರ ಹೇಳ್ತೀನಿ ಅಂತ ಹೇಳಿದರು. ಸರ್ಕಾರ ಅನೇಕ ರೀತಿಯಲ್ಲಿ ನಿಮ್ಮನ್ನು ತುಳಿಯುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಒಬ್ಬ ಶಾಸಕನಾಗಿ ನಾನು ನಿಮಗೆ ಭರವಸೆ ಕೊಡ್ತೇನೆ, ವೀರಶೈವ ಲಿಂಗಾಯತರು ಒಂದೇ. ಲಿಂಗಾಯತರು ಬೇರೆಲ್ಲ, ವೀರಶೈವ ಬೇರೆಲ್ಲ. ತಲಾಂತರ ಸಾವಿರಾರು ವರ್ಷಗಳಿಂದ ನಡೆದುಕೊಂಡಂತ ಸಮಾಜ ಇದು. ನೀವು ನಾವು ಬೇರೆ ಅಲ್ಲ, ನಾವು ನೀವು ಒಂದೇ, ಒಂದೇ ಹೃದಯ, ಒಂದೇ ಆತ್ಮ ಅಂತ ಹೇಳಿದ್ರು. ಹಾಗಾಗಿ ನೀವ್ಯಾರು ಆತಂಕ ಪಡಬೇಕಾಗಿಲ್ಲ. ನಾನಿವತ್ತು ಶಾಸಕನಾಗಿ ಹೇಳ್ತಾ ಇದ್ದೇನೆ, ನಾನು ಈ ಜಾತಿ ಗಣತಿಯಲ್ಲಿ ಭಾಗವಹಿಸಿಲ್ಲ. ಯಾಕಂದ್ರೆ ಈ ಸರ್ಕಾರ ಲಿಂಗಾಯತ ಸಮಾಜ, ವೀರಶೈವ ಸಮಾಜವನ್ನು ತುಳಿಯುವಂತ ಕೆಲಸ ಮಾಡ್ತಾ ಇದೆ. ನಾನು ಇದಕ್ಕೆ ಧಿಕ್ಕಾರ ಹೇಳುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ಅನೇಕ ರೀತಿಯಲ್ಲಿ
ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಸ್ತೆ ಹಾಗೂ ಕಸದ ಬಗ್ಗೆ ವಿದೇಶಿ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಾಗ ಏನು ಉತ್ತರಿಸಬೇಕೋ ಗೊತ್ತಾಗಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಕಿರಣ್ ಮಜುಮ್ದಾರ್ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಎಂಬಿ ಪಾಟೀಲ್, ಬೆಂಗಳೂರು ಅವರಿಗೆ ಎಲ್ಲ ನೀಡಿದೆ, ಈಗ ಅವರು ಈ ರೀತಿ ಮಾತನಾಡುವ ಅವಶ್ಯಕತೆ ಇರಲಿಲ್ಲ ಅಂದ್ರು. ಪ್ರಿಯಾಂಕ್ ಖರ್ಗೆ ಕೂಡ ಕಿರಣ್ ಮಜುಮ್ದಾರ್ ಶಾ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿ ಮುಚ್ಚಲು ನಾವು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಡಿಕೆಶಿ ಹೇಳಿಕೆ ಬಗ್ಗೆ ಎಕ್ಸ್ನಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಪ್ರತಿಕ್ರಿಯೆ ನೀಡಿದ್ದು, ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಪ್ರಗತಿಯಲ್ಲಿದೆ, ಆದರೆ ಗುಂಡಿ ಮುಚ್ಚಿದ ಕೂಡಲೇ ಮತ್ತೆ ಅಲ್ಲೇ ರಸ್ತೆ ಗುಂಡಿ ಬಿದ್ದಿದೆ ಅಂತ ಅನೇಕರು ದೂರು ಕೊಡ್ತಿದ್ದಾರೆ. ಕೆಲಸದ ಗುಣಮಟ್ಟವನ್ನು ನೀವು ಪರಿಶೀಲನೆ ನಡೆಸಿ ನಿಮ್ಮ ಪ್ರಯತ್ನ ವ್ಯರ್ಥ ಆಗದೇ ಇರೋ ಹಾಗೆ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಬೆಂಗಳೂರಿನ ಸುರಂಗ ಮಾರ್ಗ ಪ್ರಾಜೆಕ್ಟ್ಗೆ ಭಾರಿ ವಿಘ್ನ ಎದುರಾಗಿದೆ. ಸುರಂಗ ಮಾರ್ಗ ನಿರ್ಮಾಣದ ಕುರಿತು ತಜ್ಞರ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ವರದಿಯಲ್ಲಿ 121 ಅಂಶಗಳ ಸಮಸ್ಯೆಗಳು ಹಾಗೂ ನ್ಯೂನ್ಯತೆಗಳ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಬೆಂಗಳೂರಿನಂತಹ ಭೌಗೋಳಿಕ ಸಂಕೀರ್ಣವಾದಂತಹ ಜಾಗದಲ್ಲಿ ಸುರಂಗ ಮಾರ್ಗ ಯೋಗ್ಯವಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಂತ್ರಿ ಸ್ಥಾನದಿಂದ ವಜಾ ಹಿನ್ನೆಲೆ ಹೈಕಮಾಂಡ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಕೆಎನ್ ರಾಜಣ್ಣ, ಹೈಕಮಾಂಡ್ಗೆ ತುಂಬಾ ದಿನಗಳಿಂದ ಪತ್ರ ಬರೀತಿದ್ದೇನೆ, ಸಮಯಾವಕಾಶ ಕೋರಿ 1 ಡಜನ್ ಪತ್ರ ಬರೆದಿದ್ದೇನೆ. ಸಮಯ ಸಿಕ್ಕ ಬಳಿಕ ವಜಾ ಯಾಕಾಯ್ತು, ಏನಾಯ್ತು ಎಂಬುದರ ಬಗ್ಗೆ ವಿಸ್ತೃತವಾಗಿ ಮಾತನಾಡ್ತೇನೆ ಅಂತ ಹೇಳಿದರು. ಸಿಎಂ ಆಯ್ಕೆಯಲ್ಲಿ ಡಿಕೆಶಿ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ರಾಜಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದು, 1972ರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ ರೀತಿ ಆಯ್ಕೆ ಆಗುತ್ತೆ ಅಂತ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಸಿದ್ದರಾಮಯ್ಯ ನಾಮಿನೇಟೆಡ್ ಸಿಎಂ ಅಲ್ಲ, ಅವರು ಎಲೆಕ್ಟೆಡ್ ಸಿಎಂ. ಮುಖ್ಯಮಂತ್ರಿ ಆಯ್ಕೆಗೆ ಶಾಸಕರು ಮುಖ್ಯ ಅಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಅಂದ್ರು. ಈಗ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರಾ? ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ, JDSಗೆ ದೇವೇಗೌಡ ಅನಿವಾರ್ಯ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಇದು ದೇಶದ ಜನಕ್ಕೆ ಗೊತ್ತಿರೋದು, ನಾನು ಹೇಳೋವಂಥದ್ದಲ್ಲ. ಅದರಿಂದ ಓಟು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರೋ ಮುಖಂಡರುಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಹೈಕಮಾಂಡ್ನವರು ಕೂಡ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸ್ತಿಲ್ಲ ಅಂತೇಳಿದ್ರೆ ಆಗ್ತಕ್ಕಂಥ ದುಷ್ಪರಿಣಾಮ ಎದುರಿಸಲಿಕ್ಕೆ ತಯಾರಿರಬೇಕಾಗಷ್ಟೆ. ಅವರಲ್ಲೂ ಕೂಡ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಿಎಂಗೆ ಪತ್ರ ಬರೆದಿದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ಸಿಟಿ ರವಿ ಮಾತನಾಡಿ, ಆರ್ಎಸ್ಎಸ್ ಕಾಂಗ್ರೆಸ್ಗೆ ತಡೆಗೋಡೆಯಾಗಿದೆ, ಈಗಾಗಲೇ 3 ಬಾರಿ ನಿಷೇಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು, ಆದರೆ ಆಗಿಲ್ಲ, ಈಗಲೂ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ SR ವಿಶ್ವನಾಥ್, ಅರವಿಂದ್ ಬೆಲ್ಲದ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂವಿಧಾನಿಕ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದೆ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ನಂಬಿಕೆ ಇಟ್ಟಿದೆ, ಸಂಘಟಿತವಾಗುವಂಥ ಅಧಿಕಾರವನ್ನು ಕೊಡುತ್ತೆ. ಸಂವಿಧಾನ ಬಾಹಿರ ಅಲ್ಲ, ಇದು ಮೊದಲನೇದು ಅಲ್ಲ, ಕಡೆಯವರು ಅಲ್ಲ. ಭಾಳ ಸಾರಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಸಂವಿಧಾನ ಬಾಹಿರವಾಗಿದ್ದರೆ ಇಷ್ಟೊತ್ತಿಗೆ ನಿಷೇಧ ಮಾಡಿಬಿಡೋರು. ಬೇರೆ ಬೇರೆ ರೀತಿಯಲ್ಲಿ ಭಾರತವನ್ನು ಒಡಿಬೇಕು ಅನ್ನುವಂಥ ಸಂಚು ಹೊಸದೇನಲ್ಲ. ಅಂಥ ಸಂಚನ್ನು ವಿಫಲಗೊಳಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. 3 ಬಾರಿ ವಿಫಲರಾಗಿದ್ದಾರೆ, 4ನೇ ಬಾರಿನೂ ವಿಫಲರಾಗ್ತಾರೆ. ನಾವು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ. ರಾಷ್ಟ್ರೀಯ ಸ್ವಯಂ ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಉರಿ ಹತ್ತುವಂಥದ್ದೇ. ದೇಶ ವಿರೋಧಿಗಳಿಗೆ ಇವತ್ತುವರೆಗೂ ಅವ್ರು ಮಾತಾಡ್ತಾ ಇಲ್ಲ. ಈದ್ ಮಿಲಾದ್ ಮೆರವಣಿಗೆಗಳನ್ನು ಎಲ್ಲಿ ಬೇಕಾದರೂ ಹೋಗ್ಬೋದು, ಪ್ರಾರ್ಥನೆಗಳನ್ನು ರಸ್ತೆಗಳಲ್ಲಿ ಕೂಡ ಮಾಡಿದ್ರು ಕೂಡ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ತಾರತಮ್ಯ ಯಾಕೆ ಮಾಡ್ತೀರಿ? ನಾವು ಮೂಲ ಹಿಂದೂಗಳು ಈ ದೇಶದಲ್ಲಿ. ಇನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ, ಸುಮ್ಮನೆ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು. ಅವ್ರನ್ನೇನಾದರೂ ಕೆಣಕಿದ್ರೆ ಮಾತ್ರ ನಿಮ್ಮ ಬುಡಕ್ಕೆ ಕೈ ಇಡ್ತಾರೆ. ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರು ಎಲ್ಲ ಲೆಫ್ಟಿಸ್ಟ್ಗಳು. ಈ ನಮ್ಮ ಸಿದ್ದರಾಮಯ್ಯ ಏನದಾರಲ್ಲ, ಇವರು ಅಲ್ಟ್ರಾ ಲೆಫ್ಟಿಸ್ಟ್. ಇವ್ರದ್ದು ಉದ್ದೇಶನ ನಾ ಹೇಳಿದ್ನಲ್ಲ, ನಿಜವಾಗಿ ಇವತ್ತು ರೈತರ ಭಾವನೆ ಐತಿ, ರೈತರೆಲ್ಲ ಕಡೆ ಕಣ್ಣೀರು ಸುರಿಸಾತಾರೆ. ಅದ್ರದ್ದು ಗಮನ ಬೇರೆ ಕಡೆ ಸೆಳ್ಸೋಕ್ಕಿಂತ ಗದ್ದಲ ಎಬ್ಬಿಸ್ಕೊಂತ, ಅನಾವಶ್ಯಕ ಗದ್ದಲ ಎಬ್ಬಿಸ್ಕೊಂತ ಕುತ್ಕೊಳ್ಳೋದು. ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ಸೂಕ್ಷ್ಮ ಅನ್ನೋದಿತ್ತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡತ್ತೈತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿ ಏನು, ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಅಂಥೇಳಿ ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ಕೊತೇನೆ.
ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧ ಹೇರೋ ವಿಚಾರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಮರ ಜೋರಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆರ್ಎಸ್ಎಸ್ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಯೂತ್ ಕಾಂಗ್ರೆಸ್ ಮುಖಂಡ ದೀಪಕ್ ಗೌಡ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ಕಾಂಗ್ರೆಸ್ನ ಶಾಸಕ ಕೆವೈ ನಂಚೇಗೌಡ ಅವರ ಶಾಸಕ ಸ್ಥಾನ ರದ್ದುಗೊಳಿಸಿದಂತ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ವಿಚಾರಣೆ ನಡೆಸಿದಂತ ನ್ಯಾಯಪೀಠ ತೀರ್ಪಿಗೆ ತಡೆಯನ್ನ ಕೊಟ್ಟಿರುವಂಥದ್ದು. ಅಲ್ಲದೆ 4 ವಾರಗಳಲ್ಲಿ ಮರು ಮತ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸದೆ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟ ಶುರುವಾಗಿದೆ. ಬೆಳಗಾವಿಯಲ್ಲಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಕನ್ನಡ ದೀಕ್ಷೆ ನಡೆಸಲಾಗಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಎಂಇಎಸ್ ಮುಖಂಡ ಶುಭಂ ಶೆಳಕೆ, ಕೆಂಪು ಹಳದಿ ಬಣ್ಣದ ರೋಗ ಇದು, ಈ ರೋಗದ ಕ್ರಿಮಿ ಬೆಳಗಾವಿಗೆ ಬಂದಿದ್ದ ಎಂದು ನಾಲ್ಗೆ ಹರಿಬಿಟ್ಟಿದ್ದಾನೆ. ಶುಭಂ ಶೆಳಕೆ ವಿರುದ್ಧ ಮಾಳಮೂರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸೂರು ಹೆದ್ದಾರಿ ಚಂದಾಪುರ ಬಳಿ ಟ್ರಾಫಿಕ್ ಜಾಮ್ ಆಗಿ ಭಾರೀ ಕಿರಿಕಿರಿ ಉಂಟಾಗಿತ್ತು. ಇನ್ನು ಸ್ಥಳಕ್ಕೆ ಸಂಸದ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಸಮರ್ಪಕ ನಿರ್ವಹಣೆ, ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಈ ವೇಳೆ ಸಾರ್ವಜನಿಕರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಬಳಿಕ ಮಾತನಾಡಿರುವಂತಹ ಸಂಸದ ಮಂಜುನಾಥ್ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದರು. ಚಂದಾಪುರ, ಆನೇಕಲ್ಲು, ಹೊಸೂರು ಈ ಹೈವೇ ಏನಿದೆ ಇದರಲ್ಲಿ ಟ್ರಾಫಿಕ್ ಕಂಜೆಷನ್ ತುಂಬ ಆಗ್ತಾ ಇದೆ. ಈ ರೈಲ್ವೆ ಲೈನು ಅಂದರೆ ಇಲ್ಲೊಂದು ಅಂಡರ್ ಪಾಸ್ ಬರ್ತಾ ಇದೆ, ಅದನ್ನು ಕೆ ರೈಡ್ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನಾನು ಎಲ್ಲ ಅಧಿಕಾರಿಗಳು, ಕೆ ರೈಡ್ ಅಧಿಕಾರಿಗಳು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಮತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನೂ ಕರೆಸಿದ್ದು ನಾನು ಸಭೆ ಮಾಡಿದ್ದೇನೆ ಮತ್ತು ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದೇವೆ. ಅಂದರೆ ಇವಾಗ ಏನಾಗಿದೆ, ಈ ಮಳೆ ಬಂದಿದ್ದರಿಂದ ಇಲ್ಲಿ ಸ್ವಲ್ಪ ಚೋಕ್ ಆಗಿ ಇದು ಎಲ್ಲ ವಾಟರು ತುಂಬ ಸಮಸ್ಯೆ ಆಗಿದೆ. ಸೊ ಅದಕ್ಕೆ ಇವಾಗ ಇದನ್ನೆಲ್ಲ ಡಿಸಿಲ್ಟ್ ಮಾಡಿ ಅದಕ್ಕೆ ಒಂದು ರಿಟೆನ್ಷನ್ ವಾಲನ್ನು ಕಟ್ಟೋದಕ್ಕೆ ಈಗ ಕೆ ರೈಡ್ ಅವ್ರಿಗೆ ಹೇಳಿದ್ದೀವಿ. ಅವರು ಇನ್ನು 15 ದಿವಸದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಟ್ರಾಫಿಕ್ ಸ್ಮೂತ್ ಮ್ಯಾನೇಜ್ಮೆಂಟಿಗೆ ಚಂದಾಪುರದಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನೇ ಇದ್ದರೆ ಬೆಟರು ಅಂತ ಎಲ್ಲರೂ ಕೂಡ ಅಭಿಪ್ರಾಯಪಟ್ಟಿದ್ದೇವೆ. ಹೀಗಾಗಿ ಗೃಹ ಮಂತ್ರಿಗಳು ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ 9 ಜಿಲ್ಲೆಗಳಲ್ಲಿ 12 ಭ್ರಷ್ಟ ಅಧಿಕಾರಿಗಳನ್ನು ಭೇಟಿಯಾಡಿದ್ದಾರೆ. ರಾಜ್ಯ ಶಾಲಾ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ನಿರ್ದೇಶಕಿ ಸುಮಂಗಳಾಗೆ ಸೇರಿದಂತೆ ಒಟ್ಟು 6 ಸ್ಥಳಗಳಲ್ಲಿ ಲೋಕಾಯುಕ್ತ ದಾಳಿಯನ್ನು ಮಾಡಿದೆ. ಸುಮಂಗಳ ಬಳಿ 7 ಕೋಟಿ ಮೌಲ್ಯದ ಚರ ಹಾಗೂ ಸ್ಥಿರ ಆಸ್ತಿ ಪತ್ತೆಯಾಗಿದೆ. ಬೆಂಗಳೂರಿನ ಮಲ್ಲಸಂದ್ರದ ಹೆರಿಗೆ ಆಸ್ಪತ್ರೆ ವೈದ್ಯಾಧಿಕಾರಿ ಮಂಜುನಾಥ್ಗೆ ಸೇರಿದಂತೆ 3 ಕೋಟಿ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿ ಪತ್ತೆಯಾಗಿದೆ. ಕೆಐಎಡಿಬಿ ಸರ್ವೇಯರ್ ಎನ್ಕೆ ಗಂಗಮರಿಗೌಡಗೆ ಸೇರಿದಂತೆ 4 ಕೋಟಿ 66 ಲಕ್ಷ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿ ಪತ್ತೆಯಾಗಿದೆ. ಒಟ್ಟಾರೆಯಾಗಿ 12 ಅಧಿಕಾರಿಗಳ ಬಳಿ ಸುಮಾರು 38.10 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಇರುವಂಥದ್ದು ಪತ್ತೆಯಾಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. 2 ಅಧಿಕಾರಿಗಳ ಮನೆಯಲ್ಲಿ ಕೋಟಿಗೂ ಮೀರಿದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಸವಣೂರು ತಾಲೂಕು ಪಂಚಾಯತ್ ಇಒ ಬಸವರಾಜು ಶಿಡೇನೂರು ಮನೆಯಲ್ಲಿ 1.67 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ರಾಣೆಬೆನ್ನೂರು ತಾಲೂಕಿನ ಕಂದಾಯ ನಿರೀಕ್ಷಕರಾಗಿರುವ ಅಶೋಕ್ ಮನೆಯಲ್ಲೂ ಕೂಡ 1.35 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯ ಎಡಿಎಲ್ಆರ್ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಅಧಿಕಾರಿಗಳ ವಿರುದ್ಧ ಸಾಕಷ್ಟು ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಕನಿಷ್ಠ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಕಾನೂನು ಸೇವಾ ಪ್ರಾಧಿಕಾರದ ತಂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದೆ. ಜೈಲಧಿಕಾರಿಗಳು ಸಿಬ್ಬಂದಿಯನ್ನ ಹೊರಕಳಿಸಿ ದರ್ಶನ್ ಇದ್ದಂಥ ಕ್ವಾರಂಟೈನ್ ಸೆಲ್ ಬ್ಯಾರಕ್ ಚೆಕ್ ಮಾಡಿದೆ. ಅಲ್ಲದೆ ದರ್ಶನ್ ಮತ್ತು ಅವರ ಜೊತೆಗಿದ್ದವರ ಹೇಳಿಕೆಯನ್ನ ಪಡೆದಿದ್ದು ಅಕ್ಟೋಬರ್ 18ರ ಒಳಗಾಗಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಲಿದ್ದಾರೆ.
ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ ಹೊಸ ಗ್ರಾಮದಲ್ಲಿ 4 ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಭಾನುವಾರ ಸಂಜೆ ಬಾಲಕಿ ಮೇಲೆ 15 ವರ್ಷದ ಬಾಲಕ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದಾನೆ. ಇಟ್ಟಂಗಿ ಭಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಪ್ರಾಪ್ತ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಅಪ್ರಾಪ್ತನ ಮನೆ ಮೇಲೆ 200ಕ್ಕೂ ಹೆಚ್ಚು ಜನರು ಮುತ್ತಿಗೆ ಹಾಕಿದ್ರು. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ 3 ಬಂಧಿಸಿದ್ದಾರೆ. ಕೋಲಾರದಲ್ಲಿ ಪೋಕ್ಸೋ ಕೇಸ್ನಲ್ಲಿ ಹಣಕ್ಕೆ ಬೇಡಿಕೆ ಆರೋಪ ಹಿನ್ನೆಲೆಯಲ್ಲಿ ಮಕ್ಕಳ ಸಹಾಯವಾಣಿ ಘಟಕದ ಜಿಲ್ಲಾ ಸಂಯೋಜಕ ಕಲ್ಯಾಣ್ ಕುಮಾರ್ನನ್ನ ವಜಾಗೊಳಿಸಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನಾಗರತ್ನ ಆದೇಶವನ್ನು ಹೊರಡಿಸಿದ್ದಾರೆ. ಬಾಲಕಿ ಹಾಗೂ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಬೆದರಿಕೆ ದೂರನ್ನ ದಾಖಲು ಮಾಡಿದರು. ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಪೊಲೀಸರು ಕಲ್ಯಾಣ್ ಕುಮಾರ್ನನ್ನ ಬಂಧನ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರಿನಲ್ಲಿ ದಲಿತ ಯುವಕನ ಮೇಲೆ ಪಿಎಸ್ಐ ಗುರುರಾಜ್ ಗಾಳೆಪ್ಪ ಹಿರೇಮನೆ ಹಲ್ಲೆ ಮಾಡಿದಾರಂತೆ. ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕ ಅಳಲು ತೋಡ್ಕೊಂಡಿದ್ದ. ಪಿಎಸ್ಐ ದಬ್ಬಾಳಿಕೆಗೆ ಕೆಂಡಾಮಂಡಲವಾದ ದಲಿತ ಸಮುದಾಯ ಮುಖಂಡರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪಿಎಸ್ಐ ವಿರುದ್ಧ ಪ್ರತಿಭಟನೆ ನಡೆಸಿದರು. ಹಲ್ಲೆ ಮಾಡಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಕಂಡುಬಂದಿರುವ ಹಿನ್ನೆಲೆ ಗುರುರಾಜ್ರನ್ನ ಅಮಾನತು ಮಾಡಲಾಗಿದೆ. ಪ್ರೀತಿಸಿ ಮದುವೆ ಆದಂತ ನವದಂಪತಿಗೆ ಯುವತಿಯ ಮನೆಯವರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಸೂಕ್ತ ರಕ್ಷಣೆ ನೀಡಿ ಅಂತ ಚಿತ್ರದುರ್ಗ ಎಸ್ಪಿ ಕಚೇರಿಗೆ ದೂರನ್ನ ಕೊಡಲಾಗಿದೆ. ರಾಮಜೋಗಿಹಳ್ಳಿಯ ಅಮೃತ ಹಾಗೂ ಮಾರುತಿ ಕಳೆದ 5 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು. ಕುಟುಂಬಸ್ಥರ ವಿರೋಧದ ನಡುವೆ ಈ ಜೋಡಿ ಮದುವೆ ಆಗಿತ್ತು. ಅಮೃತ ಕುಟುಂಬಸ್ಥರು ಐಮಂಗಲ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು. ಹಾಗಾಗಿ ನಮಗೆ ಕುಟುಂಬಸ್ಥರಿಂದ ಥ್ರೆಟ್ ಇದೆ, ನಮಗೆ ಸೂಕ್ತ ರಕ್ಷಣೆ ನೀಡಿ ಅಂತ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಮೊರೆ ಹೋಗಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಕಂದಕಕ್ಕೆ ಬಿದ್ದಿರುವಂತಹ ಘಟನೆ ಗದಗ ಜಿಲ್ಲೆ ದೊಡ್ಡೂರು ಸೂರಣಗಿ ಬಳಿ ನಡೆದಿರುವಂಥದ್ದು. ಲಕ್ಷ್ಮೇಶ್ವರದಿಂದ ಕಲ್ಲಿಗನೂರಿಗೆ ಬಸ್ ಹೊರಟಿತ್ತು. ಆದರೆ ಏಕಾಏಕಿ ಪಾಠ ಕಟ್ಟಾಗಿ ಚಾಲಕ ನಿಯಂತ್ರಣ ತಪ್ಪಿದ್ರಿಂದ ಈ ಘಟನೆ ನಡೆದಿದೆ. ಬಸ್ನಲ್ಲಿ 25ಕ್ಕೂ ಹೆಚ್ಚು ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಪ್ರಯಾಣಿಕರು ಬಾಗಿಲು ಮುರ್ಕೊಂಡು ಹೊರಬಂದಿದ್ದು ಅಪಾಯದಿಂದ ಬಚಾವಾಗಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಶಿವಮೊಗ್ಗ ನಗರದಲ್ಲಿ ಕರ್ನಾಟಕ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳು ಮತ್ತು ಪದವೀಧರರು ಪ್ರತಿಭಟನೆ ನಡೆಸಿದ್ದಾರೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವಲಯ ಸಂರಕ್ಷಣಾಧಿಕಾರಿ ಮತ್ತು ಉಪವಲಯ ಸಂರಕ್ಷಣಾಧಿಕಾರಿ ಹುದ್ದೆಯ ನೇಮಕಾತಿಯಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆ ಎಂದು ಗುರುತಿಸಬೇಕು ಅಂತ ಆಗ್ರಹಿಸಲಾಗಿತ್ತು. ಮುಂದಿನ ಇಲಾಖೆಯ ನೇಮಕಾತಿ ಸಂದರ್ಭದಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರಿಗೆ ನ್ಯಾಯ ಒದಗಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈರುಳ್ಳಿ ಬೆಲೆ ಕುಸಿತದಿಂದ ರಾಜ್ಯದ ಹಲವೆಡೆ ರೈತರು ರೋಸಿ ಹೋಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದ್ದಲಗುಂಡಿ ಗ್ರಾಮದಲ್ಲಿ ರೈತರು ಹೊಲದಲ್ಲಿನ ಈರುಳ್ಳಿ ಬೆಳೆ ನಾಶ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಬೇಸತ್ತು ರೈತರು ಟ್ರ್ಯಾಕ್ಟರ್ ಮೂಲಕ ಈರುಳ್ಳಿ ಬೆಳೆ ನಾಶ ಮಾಡಿದರು. ಸುಮಾರು 25 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ಈರುಳ್ಳಿ ಬೆಳೆಯನ್ನು ರೈತರು ನಾಶ ಮಾಡಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ ಅಗ್ರದಲ್ಲಿರುವ ಎಸ್ಸಿಎಸ್ಟಿ ಬಾಲಕರ ಹಾಸ್ಟೆಲ್ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಕುಡಿಯಲು ನೀರಿಲ್ಲ, ಬೆಡ್ ಇಲ್ಲ, ಸರಿಯಾಗಿ ಊಟ ಕೊಡಲ್ಲ, ಕರೆಂಟ್ ಹೋದ್ರೆ ಯುಪಿಎಸ್ ಇಲ್ಲ, ರಾತ್ರಿ ಓದೋಕ್ಕಾಗದೆ ಪರದಾಡುವ ಸ್ಥಿತಿ ಎದುರಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಾಸ್ಟೆಲ್ನಲ್ಲಿ ಕನಿಷ್ಠ ಸೌಲಭ್ಯ ನೀಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆತ ಘಟನೆ ಖಂಡಿಸಿ ಅಕ್ಟೋಬರ್ 17ರಂದು ಕೋಲಾರ ಜಿಲ್ಲಾ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಜಿಲ್ಲೆಯ ಜನಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. 40ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ. ಸಿಜೆಐ ಮೇಲೆ ಶೂ ಎಸೆದ ಘಟನೆಯನ್ನ ಖಂಡಿಸಿ ತುಮಕೂರಿನಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ವಿವಿಯ ಸಂಶೋಧನೆ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ರು. ಬಿಜಿಎಸ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನ ಹೊರಹಾಕಿದ್ರು.